ಸಚಿವ ಪ್ರಿಯಾಂಕ್ ಖರ್ಗೆ ಕೋಟೆಯಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಹೀಗಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಖಾಕಿ ಸರ್ಪಗಾವಲು ಹಾಕಲಾಗಿದೆ. ಪಟ್ಟಣದ 4 ದಿಕ್ಕಿನಲ್ಲಿ ಖಾಕಿ ಕಣ್ಗಾವಲು ಇರಲಿದ್ದು, ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಸಿ ಚಿತ್ತಾಪುರಕ್ಕೆ ಪ್ರವೇಶ ಮಾಡುವ ವಾಹನ ತಪಾಸಣೆ ಮಾಡಲಾಗುತ್ತದೆ. ಸ್ಥಳದಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರು, 8 ಕೆಎಸ್ಆರ್ಪಿ, 8 ಡಿಎಆರ್ ತುಕಡಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಇನ್ನು ಪಥಸಂಚಲನ ಸಾಗುವ ದಾರಿಯಲ್ಲಿ 50ರಿಂದ 60 ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಈಗಾಗಲೇ ಪಥಸಂಚಲನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದ್ದು, ಭಾರೀ ಬಂದೋಬಸ್ತ್ ಮಾಡಲಾಗಿದೆ. ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ಇದೆ. ಅವರಿಗೆ ನಾವು ಈಗಾಗಲೇ ಷರತ್ತುಬದ್ಧ ಅನುಮತಿ ಆಡಳಿತ ವತಿಯಿಂದ ನಾವು ನೀಡಲಾಗಿದೆ ಮತ್ತು ಅದನ್ನು ಸೇಮ್ ಡೈರೆಕ್ಷನ್ಸ್ ಹೈಕೋರ್ಟಿಂದನೂ ಅವರು ಒಪ್ಪಿಗೆ ನೀಡಿ ಅವರ ಡೈರೆಕ್ಷನ್ಸು ಸೇರಿ ಒಟ್ಟಾರೆ ಕಂಡೀಷನ್ಸ್ ಹಾಕಿ ಅವ್ರಿಗೆ ಅನುಮತಿ ನೀಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ 5:30 ಮಧ್ಯದಲ್ಲಿ ಅವರ ಕಾರ್ಯಕ್ರಮ ಮಾಡಬೇಕಾಗುತ್ತೆ ಮತ್ತು ರೂಟನ್ನು ನಾವು 1.3 ಕಿಲೋಮೀಟರ್ ರೂಟ್ ಏನಂತ ಆದೇಶದಲ್ಲಿ ಮೆನ್ಷನ್ ಮಾಡಿದ್ದು ಅದೇ ರೂಟಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಕಟ್ಟುನಿಟ್ಟ ಬಂದೋಬಸ್ತ್ ಮಾಡಲಾಗಿದೆ. ಇದರಲ್ಲಿ ಆಫೀಸರ್ಸು, ಸಿವಿಲ್ ಕಾನ್ಸ್ಟೇಬಲ್ಸ್, ಹೋಮ್ ಗಾರ್ಡ್ಸು ಎಲ್ಲ ಸೇರಿ 800+ ಆಗ್ತಾ ಇದ್ದಾರೆ ಮತ್ತು ಅದರ ಜೊತೆ ನಾವು ಕೆಎಸ್ಆರ್ಪಿ ಪ್ಲಟೂನ್ಸ್ ಮತ್ತು ಡಿಆರ್ಪಿ ಪಾರ್ಟೀಸ್ ಹಾಕ್ಕೊಂಡಿದ್ದು ಒಟ್ಟಾರೆ ಸೇರಿ 1000+ ಸಿಬ್ಬಂದಿಯನ್ನು ನಾವು ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಇವತ್ತು ಬಂದೋಬಸ್ತಿಗೆ ಡಿಪ್ಲಾಯ್ಮೆಂಟ್ ಮಾಡಿದ್ದೇವೆ. ಸೊ ಅದರ ಸಮೇತ ನಾವು ಅದರಂತೆ ಮತ್ತು ಈ CCTV ಕ್ಯಾಮರಾಗಳನ್ನು ಚಿತ್ತಾಪುರ ಪಟ್ಟಣದಲ್ಲಿ ಟೋಟಲ್ 50+ CCTV ಕ್ಯಾಮರಾಗಳನ್ನು ಇನ್ಸ್ಟಾಲ್ ಮಾಡಿದ್ದೇವೆ ಮತ್ತು 5 ಡ್ರೋನ್ ಕ್ಯಾಮರಾಸ್ನು ನಾವು ಬಂದೋಬಸ್ತಿಗೆ ಬಳಸ್ತಾ ಇದ್ದೇವೆ. ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ಚೆಕ್ಪೋಸ್ಟ್ನಲ್ಲಿ ಭಾರೀ ಭದ್ರತೆ ಮಾಡಲಾಗಿದ್ದು, ಈ ವೇಳೆ ಓರ್ವ ಆರ್ಎಸ್ಎಸ್ ಕಾರ್ಯಕರ್ತನನ್ನ ಪೊಲೀಸರು ತಡೆದಿದ್ದಾರೆ. ಒಡಿಶಾ ಮೂಲದ ವ್ಯಕ್ತಿಗೆ ಚಿತ್ತಾಪುರ ಪಟ್ಟಣಕ್ಕೆ ಪ್ರವೇಶ ನೀಡಲ್ಲ ಅಂತ ಪೊಲೀಸರು ತಡೆದಿದ್ದಾರೆ. ಬ್ಯಾಂಡ್ ವಾದಕನಾಗಿರುವ ಒಡಿಶಾ ಮೂಲದ ವ್ಯಕ್ತಿಯನ್ನ ಚೆಕ್ಪೋಸ್ಟ್ ಬಳಿಯೇ ಪೊಲೀಸರು ಕೆಳಗಿಳಿಸಿದ್ದಾರೆ. ಈ ವೇಳೆ ಆರ್ಎಸ್ಎಸ್ ಮುಖಂಡರು ಪೊಲೀಸರಿಗೆ ಮನವರಿಕೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಸಮೀರವಾಡಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಲಿಂಗಪುರ ಠಾಣೆಯಲ್ಲಿ 2 ಎಫ್ಐಆರ್ ದಾಖಲಾಗಿದೆ. ರೈತ ಸಂಘದ ಪರ ಬಂದ 17 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ, ಕಾರ್ಖಾನೆ ಪರವಾಗಿ ಬಂದಿದ್ದ 5 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಕಾರ್ಖಾನೆ ಪರವಾಗಿ ಬಂದಿದ್ದ 5ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ರೈತ ಸಂಘಟನೆಯ 17 ಜನರ ಪೈಕಿ 10 ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ರೈತ ಸಂಘಟನೆಯ ಮುಖಂಡರು ತುರ್ತು ಸಭೆ ಮಾಡುತ್ತಿದ್ದಾರೆ. ಮುಧೋಳದ ಜಿಎಲ್ಬಿಸಿ ಐಬಿಯಲ್ಲಿ ಚರ್ಚೆ ಮಾಡಲಾಗುತ್ತಿದೆ. ರಾತ್ರಿ 1 ಗಂಟೆಗೆ ಹೋಗಿ ಹುಡುಗರು ಅರೆಸ್ಟ್ ಮಾಡ್ಯಾರ. ಅದು 11 ಮಂದಿ ಅಂತ ನಮಗೆ ಲೆಕ್ಕಾಚಾರ ಈಗೈತಿ. ಇನ್ನು 17 ಮಂದಿ ಅಂತ ಒಂದೈತಿ. ಆಮೇಲೆ 100ರಿಂದ 100 ಜನ 150 ಹೇಳ್ಯಾರ. ಇರ್ಲಿ, ಅದು ಎಲ್ಲರೂ ಇರ್ಲಿ. ಇವತ್ತಿನ ಕಾರ್ಯಕ್ರಮ ನಮ್ದು ಜೈಲ್ ಬರೋ ಕಾರ್ಯಕ್ರಮ. ಜೈಲ್ಗೆ ಹೋಗಕ್ ನಾವು ತಯಾರಿದೀವಿ. ಎಲ್ಲಾ ರೈತರು ಜೈಲಕ್ಕೆ ಹೊಕ್ಕಿವಿ. ಸಿದ್ದರಾಮಯ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರ ಜೈಲಾಗ ಇಡ್ಬೇಕಂತೇಳಿ ರೈತರು ನಮ್ದು ಕಬ್ಬು ಬೆಳೆಗಾರದೊಂದು ಹೋರಾಟ ಮುಂದುವರಿತೀವಿ. ಸಮೀರವಾಡಿ ಕಾರ್ಖಾನೆ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆ ಸಿಬ್ಬಂದಿ ಮಲ್ಲಿಕಾರ್ಜುನ ಗುಗ್ಗರಿ ಅನ್ನೋರು ದೂರು ದಾಖಲಿಸಿದ್ದಾರೆ. ಅಪರಿಚಿತರು ಕಾರ್ಖಾನೆಗೆ ನುಗ್ಗಿ ಕಾರ್ಖಾನೆಯ ಅಗ್ನಿಶಾಮಕ ವಾಹನ ಹಾಗೂ ಬೈಕ್ ಜಖಂಗೊಳಿಸಿದ್ದಾರೆ ಅಂತ ದೂರು ನೀಡಿದ್ದಾರೆ. ಮುಧೋಳದಿಂದ ಕಾರ್ಖಾನೆ ವಿರುದ್ಧ ಪ್ರತಿಭಟನೆಗೆ ಬಂದವರ ವಿರುದ್ಧ ದೂರು ದಾಖಲಾಗಿದೆ. ಈವರೆಗೆ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಕೇಸ್ ದಾಖಲಾಗಿದೆ. ಯಾರ್ದೋ ಹಂದರದಲ್ಲಿ ಮದುವೆಯಾಗಲು ಬಿಜೆಪಿ ಶಾಸಕರು ಹೊರಟಿದ್ರು ಅಂತ ಮಾಜಿ ಸಚಿವ ರಾಜಶೇಖರ್ ವ್ಯಂಗ್ಯವಾಡಿದ್ದಾರೆ. ಬೀದರ್ನಲ್ಲಿ ಮಾತನಾಡಿರುವಂತಹ ಅವರು, ರೈತರು ಕಬ್ಬಿನ ಬೆಂಬಲ ಬೆಲೆ ನಿಗದಿಗಾಗಿ ಹೋರಾಟವನ್ನು ಮಾಡ್ತಿದ್ರು. ಆದರೆ ಬಿಜೆಪಿ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ರೈತರ ಹೋರಾಟವನ್ನ ತಮ್ಮ ಹೋರಾಟ ಎಂಬಂತೆ ಬಿಂಬಿಸೋಕೆ ಮುಂದಾಗಿದ್ರು. ರೈತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಗೂಂಡಾವರ್ತನೆ ತೋರಿದ್ದಾರೆ ಅಂತ ಆರೋಪಿಸಿದ್ರು. ಆದರೆ ಬಿಜೆಪಿಗರೇ ನೆನಪಿಟ್ಕೊಳ್ಳಿ, ರೈತರು ನಿಮ್ಮ ನಕಲಿ ಹೋರಾಟವನ್ನ ಜನ ನಂಬೋದಿಲ್ಲ ಅಂತ ಹೇಳಿದ್ದಾರೆ. ಸಿದ್ದಲಿಂಗಪ್ಪ ಪಾಟೀಲ್ ಅವರು ಏನು ಹೇಳ್ತಾರೆ, ವಿರೋಧ ಪಕ್ಷದವರು ಸ್ಟ್ರೈಕ್ ಮಾಡ್ತಕ್ಕಂಥ ಅಧಿಕಾರ ಇದೆ. ಪಾಪ ಅವ್ರಿಗೆ ನಾವು ಯಾವುದು ಬೇಡ ಅಂತ ಹೇಳಿಲ್ಲ. ಬಟ್ ನೀವು ಮಾಡ್ತಕ್ಕಂಥ ಸ್ಟ್ರೈಕ್ ಬೇರೆ. ಯಾರದೋ ಹಂತದಾಗ ಬಂದು ನೀವು ಮದುವೆ ಮಾಡ್ಕೋಬೇಕು. ನಿಮಗೆ ಒಂದು ವೇಳೆ ಮಾಡಬೇಕಾಗಿದೆ, ನೀವು ಭಾರತೀಯ ಜನತಾ ಪಕ್ಷದಿಂದ ಸ್ಟ್ರೈಕ್ ಮಾಡಿ. ಅದರಲ್ಲಿ ಎಷ್ಟು ಜನ ಪಾಲ್ಗೊಳ್ತಾರ, ನೀವು ಯಾರ್ದಾರ ಫೋಟೋ ಹಚ್ಕೋರಿ, ಯಾರ್ದಾರ ತೆಕ್ಕೋರಿ, ಯಾರ್ದಾರ ಬಿಡ್ರಿ, ಅದ್ರ ಬಗ್ಗೆ ನಮ್ಗೆ ವಾಗ್ದಾನ ಇಲ್ಲ. ಎಲ್ಲಿ ರೈತ ಸಂಘದ ಹೋರಾಟ ಇದೆ ಅಲ್ಲಿ ಬಂದು ನೀವು ಫೋಟೋ ಹಚ್ಕೊಂಡು ನೀವು ಮಾಡಿ, ಬಂಡಿ ತಂದು ಇವ್ರು ಬಂಡಿ ಎಲ್ಲೋ ಆ ರಾಜೇಶ್ವರ ಫ್ಯಾಕ್ಟ್ರಿಯಿಂದ ಅಲ್ಲಿಂದ ಬಂಡಿ ತಂದು ಅಲ್ಲಿ ನಿಂತು ಬಂಡಿ ಮೇಲೆ ನಿಂತು ರೈತ ಆಗ್ಲಕ್ಕೆ ಸಾಧ್ಯ ಇದೆ. ನಾನು ಕೂಡ ಒಬ್ಬ ರೈತನ ಮಗನಿಗೆ ನಾನು ಹೇಳ್ತಕ್ಕಂಥದ್ದು, ಯಾರ ಜನರಿಗೂ ಕೂಡ ರೈತರಿಗೂ ಕೂಡ ಮೋಸ ಮಾಡತಕ್ಕಂಥ ಕೆಲಸ ತಾವು ಮಾಡಬೇಡ್ರಿ. ಇವತ್ತು ಸಿದ್ದಲಿಂಗಪ್ಪ
ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದೆ. ಕಳೆದ ರಾತ್ರಿ ಮತ್ತೊಂದು ಕೃಷ್ಣ ಮೃಗ ಸಾವನ್ನಪ್ಪಿದ್ದು ಸಾವಿನ ಸಂಖ್ಯೆ 29ಕ್ಕೆ ಏರಿಕೆಯಾಗಿದೆ. ಸದ್ಯ ಇನ್ನುಳಿದಿರುವ 9 ಕೃಷ್ಣ ಮೃಗಗಳಿಗೆ ಆರೈಕೆ ಮಾಡಲಾಗ್ತಾ ಇದೆ. ಇನ್ನು ಆರೈಕೆ ಮಾಡ್ತಾ ಇರುವ 9 ಕೃಷ್ಣ ಮೃಗಗಳ ಪೈಕಿ ಒಂದು ಕೃಷ್ಣ ಮೃಗದ ಸ್ಥಿತಿ ಗಂಭೀರವಾಗಿದ್ದು ಗ್ಲೂಕೋಸ್ ಹಾಕಿ ರೋಗ ನಿರೋಧಕ ಔಷಧಿಯನ್ನು ವೈದ್ಯರು ನೀಡ್ತಾ ಇದ್ದು ತೀವ್ರ ನಿಗಾದಲ್ಲಿ ಇರಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಕಿರು ಮೃಗಾಲಯಕ್ಕೆ ವೈದ್ಯರ ತಂಡ ಆಗಮಿಸಿದೆ. ಈ ವೇಳೆ 3 ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಕೃಷ್ಣ ಮೃಗಗಳ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ವೈದ್ಯರು ಸ್ಯಾಂಪಲ್ ತೆಗೆದುಕೊಂಡಿದ್ದಾರೆ. ಬನ್ನೇರುಘಟ್ಟ ಉದ್ಯಾನವನದ ವೈದ್ಯ ಮಂಜುನಾಥ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ತಂಡದಿಂದ ಪರಿಶೀಲನೆ ನಡೆಸಲಾಗಿದ್ದು ವೈದ್ಯರ ತಂಡಕ್ಕೆ ಕರ್ನಾಟಕ ಮೃಗಾಲಯಗಳ ಸದಸ್ಯ ಕಾರ್ಯದರ್ಶಿ ಸುನಿಲ್ ಪನ್ವಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿಗೆ ಕಾರಣ ಪತ್ತೆಯಾಗಿದೆ. ಕೃಷ್ಣ ಮೃಗಗಳು ಗಳಲೆ ರೋಗಕ್ಕೆ ತುತ್ತಾಗಿರುವುದು ಕಂಡುಬಂದಿದೆ. ಸದ್ಯಕ್ಕೆ ಸಾವನ್ನಪ್ಪಿರುವ ಕೃಷ್ಣ ಮೃಗಗಳಿಗೆ 25 ಕೃಷ್ಣ ಮೃಗಗಳಿಗೆ ಅಗ್ನಿ ಸ್ಪರ್ಶದ ಮೂಲಕ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ವೇಲ್ಸ್ ಸ್ಟುಡಿಯೋಸ್ಗೆ ಬೀಗ ಹಾಕಿದ್ದ ಪ್ರಕರಣದ ಕುರಿತು ಮಾತನಾಡಿದ ಕೆಎಸ್ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ, ಸಂಸ್ಥೆಯವರು ಕೋರ್ಟ್ಗೆ ಹೋಗಿದ್ದಾರೆ. ಕೇಸ್ ನಡೀತಾ ಇದೆ. ಮಂಡಳಿಯೂ ಕೂಡ ತಮ್ಮ ವಾದವನ್ನ ಕೋರ್ಟ್ ಮುಂದೆ ಮಂಡಿಸಿದೆ. 30 ಎಕರೆ ಮೇಲ್ಪಟ್ಟ ಪ್ರದೇಶದಲ್ಲಿ ಮಂಡಳಿ ಅನುಮತಿ ಬೇಕಾಗುತ್ತೆ. ಹೀಗಾಗಿ ಕೋರ್ಟ್ ಆದೇಶ ಶೀಘ್ರದಲ್ಲೇ ಬರುತ್ತೆ. ಅವರಿಗೆ ದಂಡ ವಿಧಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಂತ ಹೇಳಿದ್ದಾರೆ. ಅಂತ ಒಂದು 30 ಎಕರೆ ಮೇಲ್ಪಟ್ಟಂಥ ಪ್ರದೇಶದಲ್ಲಿ ಯಾವುದಾದ್ರು ಒಂದು ಕಟ್ಟಡ ನಿರ್ಮಾಣ ಮಾಡೋದಾಗಲಿ ಅಥವಾ ಯಾವುದೇ ಒಂದು ಚಟುವಟಿಕೆ ಮಾಡೋದಿದ್ರೆ ಕನ್ಸೆಂಟ್ ಬೇಕಾಗುತ್ತೆ. ಆ ಕನ್ಸೆಂಟ್ನ ಪಡ್ಕೊಂಡಿಲ್ಲ. ಈಗ ಅದೆಲ್ಲವನ್ನೂ ಸೇರಿದಂತೆ ನಾವು ಅದಕ್ಕೆ ಪೂರಕವಾದಂಥ ಇಸಿ ಮತ್ತು ಅದಕ್ಕೆ ಏನು ನಮ್ಮಿಂದ ಹಿಂದಿನ ತಪ್ಪುಗಳಿತ್ತು ಸರಿಪಡಿಸ್ಕೊತೀವಿ, ನಮಗೊಂದು ಅವಕಾಶ ಕೊಡಿ ಅನ್ನೋಂಥ ಮನವಿ ಹೋದವಾರ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವಿನ್ನೂ ಚರ್ಚೆ ಮಾಡಿಲ್ಲ. ಹಾಗಾಗಿ ನಾವು ಇನ್ನೂ ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಸಂಪುಟ ಪುನರ್ರಚನೆ ಆದರೆ ಒಳ್ಳೆಯದೇ ಅಲ್ವಾ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಶಾಸಕರು ಬಹಳ ದಿನಗಳಿಂದ ಬೇಡಿಕೆ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಇದೀಗ ರೀಶಫಲ್ ಮಾಡುವುದಕ್ಕೆ ಹೈಕಮಾಂಡ್ ಹೇಳಿದಾರಂತೆ. ರೀಶಫಲ್ಗೆ ಒಪ್ಪಿಗೆ ಸಿಕ್ಕಿದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್, ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಜಿಎಚ್ ಶ್ರೀನಿವಾಸ್ ಕೂಡ ಮಾತನಾಡಿದ್ದಾರೆ. ಈಗ ಬಹಳ ದಿನದ ಬೇಡಿಕೆ, ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನಿಸಲ್ಲ. ಅಲ್ಲ, ಈಗ ನೀವು ನೋಡ್ದಂಗೆ ಈಗ ಒಂದು ರೀಶಫಲ್ಲು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾಧ್ಯಮದಲ್ಲೂ ಹೇಳ್ತಾರೆ, ಎಲ್ಲ ವಿಷಯಗಳು ಹೊರಗಡೆ ಬರ್ತಾಯಿದೆ. ಅದಾದಮೇಲೆ ಬದಲಾವಣೆ ವಿಚಾರ ಏನು ಅನ್ನೋದು ನೀವೇ ಊಹೆ ಮಾಡಬೇಕು. ರಿಷಫಲ್ ಆದಾಗ ನಾರ್ಮಲಿ ಬದಲಾವಣೆ ಆಗೋದಿಲ್ಲ. ರಿಷಫಲ್ ಮಾಡ್ತಾರೆ ಅಂತ ಅದು ಒಪ್ಪಿಗೆ ಆಗಿದ್ದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಆಯಿತು. ಎಲ್ಲ ಹೈಕಮಾಂಡ್ನವರು ನಿರ್ಧಾರ ಸಮಯ ಸಂದರ್ಭ ನೋಡಿಕೊಂಡು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದು, ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗಿದ್ದಾರೆ. ಅನೇಕ ರಾಜಕೀಯ ವಿಚಾರಗಳು, ಬಿಹಾರ್ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ. ಹೌದು ಭೇಟಿ ಆಗ್ತದೆ ಮೋದಿಯವರಿಗೆ. ಈಗ ಹೇಳಿದಲ್ಲ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರದು, ನಾಳೆ ಮೋದಿಯವ್ರ ಒಂದು ಪ್ರಸ್ತಾಪ ಆಗ್ತದೆ. ಯಾಕಂದ್ರೆ FRP ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಪತ್ರ ಬರೆದಿದ್ದಾರೆ, ನೋಡಿದಾರಲ್ಲ. ಆ ಪತ್ರದ ಎಲ್ಲ ಅಂಶಗಳನ್ನ ಮಾತಾಡ್ತೀವಿ. ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಿದವಲ್ಲ ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀವಿ, ಕೊಡಬೇಕಾಗ್ತದೆ. NDRF ಮಾರ್ಕ್ಸು ಇದೆಲ್ಲನೂ ಮಾಡೋದು, ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ 4,000 ಕೋಟಿ ಕೊಟ್ಟಿದ್ವಿ. ಹೀಗಾಗಿ ಹೋಗ್ತೀವಿ, ನಮಗೆ ಕೊಡ್ತೀವಿ. ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಲ್ಲ. ಅದೇ 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇರಲಿಲ್ಲ. ಅದಿಲ್ಲ ಅದು ಆ ಪಕ್ಷ ತೀರ್ಮಾನ ಮಾಡೋದು. ನಾವು ನೋಡಿ ನಿನ್ನೆ ಭೇಟಿಯಾಗಿದ್ದಾರೆ. ಅವ್ರು ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅದನ್ನು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಂತರ ಕೇಳ ಅಲ್ಲಿ ಹೇಳ್ಬೋದು. ನಮ್ಮ ಕೈಲಿ ಏನು ಹೇಳೋದಿಲ್ಲ, ಆಕಾಂಕ್ಷಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಏನು ಹೇಳೋದು, ಕೊಟ್ಟರೆ ಸಂತೋಷ. ನಾವು ಕೂಡ ಕೆಲಸ ಮಾಡಬೇಕು ಅಂತಿದ್ದೀವಿ. ನಮ್ಮ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ
ಬದ್ಧರಾಗಿರ್ತೀವಿ ನಾವು. ಸಚಿವ ಸ್ಥಾನ ಯಾಕೆ ಕೊಡಬೇಕು ಅಂತಂದರೆ ನಾನು ಸೀನಿಯರ್ ಇದ್ದೀನಿ ಮತ್ತು ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದೀವಿ. 5 ಜನ ಗೆದ್ದಿದ್ದು ತುಂಬ ವರ್ಷಗಳ ಹಿಂದೆ ಗೆದ್ದಿದ್ವಿ. ಮತ್ತು ಅದಾದಮೇಲೆ 5 ಜನ ಯಾರು ಶಾಸಕರು ಗೆದ್ದಿಲ್ಲ. ಯಾವುದೇ ಒಂದು ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದರಿಂದ ಆ ಒಂದು ಜಿಲ್ಲೆಗೆ ಕೊಡಿ ಅನ್ನತಕ್ಕಂಥದ್ದು ನಮ್ಮ ಇದು ಬೇಡಿಕೆ. ಸರ್ ಸೀನಿಯರ್ ಇದ್ದೀನಿ. ಮತ್ತು ಸಂಪುಟ ಪುನರಚನೆ ವಿಚಾರವಾಗಿ ಮಾತನಾಡಿದ ಡಿಕೆ ಸುರೇಶ್, ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲವನ್ನ ಕಾದ್ ನೋಡೋಣ. ಸಿಎಂ ಆಗಬೇಕು ಅಂತ ತುಂಬಾ ಜನರು ಕ್ಲೈಮ್ ಇದೆ ಅಲ್ಲ. ನಮ್ಮ ಅಣ್ಣ ಸಿಎಂ ಆಗಬೇಕೆಂಬ ಮಾತನ್ನ ನಾನು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಕಾದ್ ನೋಡೋಣ ಅಂತ ಹೇಳಿದ್ದಾರೆ. ಗೊತ್ತಿಲ್ಲಪ್ಪ ನನಗೆ, ನೀವು ಅದನ್ನ ಹೇಳ್ತಾ ಇದ್ದೀರಿ, ಕಾದ್ ನೋಡೋಣ ಎಲ್ಲನೂ ಏನೇನಾಗುತ್ತೆ ಏನು ಅನ್ನೋದನ್ನ. ಅದನ್ನ ಅನೇಕ ಸಾರಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಅಂತ ಹೇಳಿ. ಪಕ್ಷದ ಹೈಕಮಾಂಡ್ ತೀರ್ಮಾನನೇ ಅಂತಿಮ ಎಲ್ಲದಕ್ಕೂ ಕೂಡ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಶಾಸಕರುಗಳಿರ್ಬೋದು, ಮಂತ್ರಿಮಂಡಲದವರಿರ್ಬೋದು, ಡಿ.ಕೆ. ಶಿವಕುಮಾರ್ ಅವ್ರಿಗಿರ್ಬೋದು, ಎಲ್ರಿಗೂ ಕೂಡ ಪಕ್ಷದ ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ ಅದನ್ನ ಕಾದು ನೋಡಬೇಕು. ಪವರ್ ಶೇರಿಂಗ್ ವಿಚಾರದ ಬೆನ್ನಲ್ಲೇ ಡಿಸಿಎಂ ಡಿಕೆ ಸುರೇಶ್ ಕೂಡ ದೆಹಲಿಗೆ ತೆರಳಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತೇನೆ ಅಂತ ಇವತ್ತೇ ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ದಾರೆ. ಈ ಮೂಲಕ ಅಣ್ಣನ ಜೊತೆಗೆ ಇದ್ಕೊಂಡು ವರಿಷ್ಠರ ಭೇಟಿಯಾಗಿ ಮತ್ತಷ್ಟು ಒತ್ತಡ ಹಾಕೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ನೀವೆಲ್ಲ ಡೆಲ್ಲಿಗೆ ಹೋಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ. ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ, ನನ್ನ ಪಾಡ್ ನಾನು ಹೋಗ್ತೀನಿ. ನನ್ಗೆ ಬೇರೆ ಕೆಲಸಗಳಿರ್ತದೆ. ಸೊ ದೆಹಲಿಗೆ ಹೋದಾಗ ಪಕ್ಷದ ಮುಖಂಡರುಗಳು ಸಿಕ್ಕಿದ್ರೆ, ಹೋಗಿ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡೋದು ಸಹಜವಾದಂಥದ್ದು. ಸೊ ಹಾಗಾಗಿ ಅದರಲ್ಲೇನು ಬೇರೆ ಅರ್ಥ ಏನಿಲ್ಲ. ಸರ್, ರಾಜ್ಯದಲ್ಲಿ ಪವರ್ ಶೇರಿಂಗ್ ಇದೆ ಅನ್ನೋ ಚರ್ಚೆ ಇತ್ತು. 2.5 ವರ್ಷ ಆಗಿದೆ. ಈಗ ಪವರ್ ಶೇರಿಂಗ್ ಮಧ್ಯದಲ್ಲಿ ಇಲ್ಲ ಕ್ಯಾಬಿನೆಟ್ ರಿಶಫಲ್ ಅಂತ ಇದ್ದಾರೆ. ಎಲ್ಲವೂ ಕಾದು ನೋಡೋಣ. ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಬಿಹಾರ ಚುನಾವಣೆಯಲ್ಲಿ ಲೆಕ್ಕಾಚಾರ ತಪ್ಪಿರಬಹುದು. ಗ್ರೌಂಡ್ ಸ್ಟಡಿ ಮಾಡಬೇಕು. ನಾವು ಅಲ್ಲಿಂದ ದೂರ ಇದ್ದೀವಿ. ಬಿಹಾರ ಚುನಾವಣೆ ಮೇಲೆ ಬಹಳಷ್ಟು ಆಸೆಯನ್ನ ಇಟ್ಕೊಂಡಿದ್ದೇವೆ. ಆದರೆ ಸೋಲಾಯಿತು. ಚುನಾವಣೆಯಲ್ಲಿ ಇದೆಲ್ಲ ನಡೀತಾ ಇರುತ್ತೆ. ಇವಿಎಂ ಬಗ್ಗೆ ಅನುಮಾನ ಇದ್ದೇ ಇದೆ. ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋವರೆಗೂ ಇದ್ದೇ ಇರುತ್ತೆ. ಇವಿಎಂ ಅನುಮಾನದ ಬಗ್ಗೆ ಚುನಾವಣಾ ಆಯೋಗದವರೇ ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ರು. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್, ಡಿಕೆ ಸುರೇಶ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು. ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಬಹುಶಃ ಯಾವುದು ಏನೋ ಮಾಡ್ಲಿಕ್ಕೆ ನಾವು ಫೇಲ್ ಆಗಿದೆ. ಅದಕ್ಕೆ ಈ ರಿಸಲ್ಟ್ ಬಂದಿದೆ. ಇಂಥ ಬಹಳಷ್ಟು ಆಸೆ ಇಟ್ಕೊಂಡಿದ್ರಿ ಎಲ್ಲರೂ. ಹರಿಯಾಣದಲ್ಲಿ ಕೂಡ ನಾವು ಭಾಳ ಹತ್ತಿರ ಸೋತಿದೆ. ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ. ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ಫುಲ್ ಇರುವವರೆಗೆ ನೋಡಿ. ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾರೆ. ಅದನ್ನು ಸ್ಪಷ್ಟೀಕರಣ ಕೊಡೋದು ಅದು ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೆ ಒಂದು ಕ್ಲಾರಿಟಿ ಇಲ್ಲ. ಅಂದ್ರೆ ನನಗೆ ಈ ರೋಗ ಇದೆ, ಇದು ರೋಗ ಇದೆ, ವಾಸಿ ಆಗೋಲ್ಲ ಅಂತ ಹಂಗೆ ಇದು ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಅನಾಲಿಸಿಸ್ ಮಾಡಿದ್ಮೇಲೆ ಸತ್ಯ ಅನ್ನೋದು ಹೊರಬರ್ತದೆ. ಬಟ್ ಮೇಲ್ನೋಟಕ್ಕೆ ಒಂದು ದಿವಸ 90% ಸ್ಟ್ರೈಕ್ ಏನಿದೆ, ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ 90% ಸ್ಟ್ರೈಕ್ ಆಗಿಲ್ಲ. ಹೀಗಾಗಿ ಸಹಜವಾಗಿ ಒಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪನ್ನವಾಗ್ತದೆ. ಅದೇನೇ ಇವತ್ತು ಏನು ಚುನಾವಣೆ ಪೂರ್ವವಾಗಿ ಏನು ತಂತ್ರಗಾರಿಕೆಯಿಂದ ಗ್ಯಾರಂಟಿ ಯೋಜನೆ, ಏನು ನಮ್ಮ ರಾಜ್ಯದ ಗ್ಯಾರಂಟಿ ಯೋಜನೆಯನ್ನು ಅಲ್ಲಿ 2 ತಿಂಗಳಿರ್ಬೇಕಾದ್ರೆ ಅನುಷ್ಠಾನ ಮಾಡಿದ್ರು. ಹಾಗಾಗಿ ಮಹಿಳಾ ಮತದಾರರು ಎಲ್ಲರೂ ಕೂಡ NDA ಪರವಾಗಿ ಒಲಿದಿದ್ದಾರೆ. ಸೊ 10,000 ರೂಪಾಯಿ ಒಟ್ಟಿಗೆ ಹಾಕಿದ್ರಿಂದ ಮತ್ತು ಸುಮಾರು ಚುನಾವಣೆಗೆ ಮುಂಚಿತವಾಗ್ಲೇ ಸುಮಾರು 47 ಲಕ್ಷ ಮತಗಳನ್ನು ಕಿತ್ತಾಗ್ದಂಥದ್ದು. ಸೊ ಇವೆಲ್ಲ ಕೂಡ ಇದೆ. ಆದರೆ ಜನ ತೀರ್ಪು ಕೊಟ್ಟಿದ್ದಾರೆ. ತೀರ್ಪನ್ನು ಸ್ವಾಗತ ಮಾಡ್ತಾರೆ. ವೋಟ್ ಚೋರಿ ಆರೋಪ ಕಾಂಗ್ರೆಸ್ ಮಾಡ್ತಾ ಇರೋದು ಮಾಮೂಲಿ. ಸೋತಾಗೆಲ್ಲ ಅವರು ಇದೇ ಕಥೆ ಹೇಳ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಪಾರ್ಟ್ ಟೈಮ್ ರಾಜಕಾರಣಿ. ಚುನಾವಣೆ ವೇಳೆ ಆರಾಮಾಗಿ ವಿದೇಶದಲ್ಲಿ ಸುತ್ತಾಡ್ತಾರೆ. ಆದರೆ ಕಷ್ಟ ಬಿದ್ದು ಕೆಲಸ ಮಾಡಿದ ಮಾತ್ರ ಮೋದಿ, ಅಮಿತ್ ಶಾ. ಚುನಾವಣೆ ವೇಳೆ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಆದರೆ ಸೋನಿಯಾ ಗಾಂಧಿ ಎಂಟೈರ್ ಫ್ಯಾಮಿಲಿ ಮಜಾ ಹೊಡ್ಕೊಂಡಿರ್ತಾರೆ.
ತಮಗೆ ಬೇಕಾದಂತಹ ವೇಳೆ ಬರ್ತಾರೆ, ಬೇಡದೆ ಹೋದಾಗ ಹೋಗ್ತಾರೆ. ಅದಕ್ಕೆ ಜನರು ಕಾಂಗ್ರೆಸ್ ತಿರಸ್ಕರಿಸಿದ್ದಾರೆ ಅಂತ ಹೇಳಿದರು. ಕಾಂಗ್ರೆಸ್ ಅವ್ರಿಗೆ ಅದು ಮಾಮೂಲಿ ಆಗೋಗಿದೆ. ಮತ ಚೋರಿ, ವೋಟ್ ಚೋರಿ, ಆಮೇಲೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇವು ಸರಿ ಇಲ್ಲ. ಪ್ರತಿ ಎಲೆಕ್ಷನ್ ಯಾವ್ಯಾವ ಸೋಲ್ತೈತೋ ಆ ಮಾರನೇ ದಿನನೇ ಪ್ರೆಸ್ ಮೀಟ್ ಮಾಡ್ತಾರೆ. ಸೋತ್ ಮಾರನೇ ದಿನನೇ ಅದೇ ಪ್ರೆಸ್ ಮೀಟನ್ನು ಕರ್ನಾಟಕದಲ್ಲಿ ಚುನಾವಣೆ ನಡೀತಲ್ಲ, 136 ಸೀಟು ಕಾಂಗ್ರೆಸ್ ಗೆಲ್ತಲ್ಲ, ಅವಾಗ ಯಾಕೆ ವೋಟ್ ಚೋರಿ ಮಾತಾಡಲಿಲ್ಲ? ಅದೇ ತೆಲಂಗಾಣದಲ್ಲಿ ಚುನಾವಣೆ ಆಯಿತು, ಅಲ್ಲಿ ಕಾಂಗ್ರೆಸ್ ಗೆಲ್ತು, ಅಲ್ಲಿ ಯಾಕೆ EVM ಮಿಷಿನ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತ ಅವಾಗ ಯಾಕೆ ಹೇಳಲಿಲ್ಲ? ಅವಾಗ ವೋಟ್ ಚಾರಿ. ಗೆದ್ದಾಗೆಲ್ಲ ಕರೆಕ್ಟಾಗಿದೆ, ಸೋತ ತಕ್ಷಣ ಇವರಿಗೆ ಹೊಟ್ಟೆ ಉರಿಸಿ ಹಸಿ ಮೆಣಸಿನ್ಕಾಯಿ ಹೊಟ್ಟೆ ಉರಿ ತಿಂದ್ರೆ ಹೆಂಗಾಗ್ತೋ ಹಂಗಾಗ್ಬಿಟ್ಟಿದೆ ಕಾಂಗ್ರೆಸ್. ಚುನಾವಣೆ ನಡೀತಾ ಇದ್ರೆ ಅವರು ಆರಾಮಾಗಿ ಸುತ್ತಾಡ್ತಾರೆ, ವಿದೇಶದಲ್ಲೆಲ್ಲ ಹೋಗಿ ಸುತ್ತಾಡ್ತಾರೆ, ಮಧ್ಯಪ್ರದೇಶದ ಫಾರೆಸ್ಟ್ಗಳಲ್ಲಿ ಹೋಗಿ 5 ದಿನ 6 ದಿನ ಇರ್ತಾರೆ. ಕಷ್ಟ ಬಿದ್ದು ಕೆಲಸ ಮಾಡೋರು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, BJP ಕಾರ್ಯಕರ್ತರು. ಬಿಹಾರ ಫಲಿತಾಂಶದ ಕುರಿತಾಗಿ ಮಾತನಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕದಲ್ಲೂ ಕೂಡ ಪುನರಾವರ್ತನೆ ಆಗೇ ಆಗತ್ತೆ. ಈಗ ಚುನಾವಣೆ ನಡೆದು ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗೂ ಅಧಿಕಾರ ಹಂಚಿಕೆಯ ಅಗ್ರಿಮೆಂಟ್ ಆಗಿತ್ತು, ಆದರೆ ಹೈಕಮಾಂಡ್ ಸದ್ಯ ವೀಕ್ ಆಗಿದೆ. ಈಗ ಸಿದ್ದರಾಮಯ್ಯನವರದ್ದೇ ಪವರ್. ಈ ಮುಂಚೆ ರಾಹುಲ್ ಹೇಳಿದಂತೆ ಸಿದ್ದರಾಮಯ್ಯ ಕೇಳ್ತಿದ್ರು, ಇನ್ನು ಮುಂದೆ ಸಿದ್ದರಾಮಯ್ಯ ಹೇಳಿದಂತೆ ರಾಹುಲ್ ಗಾಂಧಿ ಕೇಳಬೇಕು. ಡಿಕೆಶಿ ಎಲ್ಲ ದೇವರಿಗೆ ಹೋಗಾಯಿತು, ಆದರೆ ಹಣೆ ಬರಹ ಬರೆಯೋ ಬ್ರಹ್ಮನನ್ನ ಬಿಟ್ಟಿದ್ರು. ಆದೀಗ ಬ್ರಹ್ಮ ವರ ಕೊಟ್ಟಿಲ್ಲ, ಹೀಗಾಗಿ ಸಿದ್ದರಾಮಯ್ಯ ಈಗ ಆಟ ಶುರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅಂತ ಅಗ್ರಿಮೆಂಟ್ ಆಗಿತ್ತು. ಈಗ ವೀಕ್ ಕೇಂದ್ರ ಇರೋದ್ರಿಂದ ಕಾಂಗ್ರೆಸ್ ವೀಕ್ ಇದೆ. ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ. ಇನ್ನೇನಿದ್ರು ಸಿದ್ದರಾಮಯ್ಯಿಂದ ಇಲ್ಲಿ ಪವರ್. ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು. ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು. ಇನ್ಮೇಲೆ ಪಿಕ್ಚರ್ ಬಾಕಿ ನೋಡಿ. ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ. ಒಟ್ಟಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ನೋಡಿ. ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಸಂಪುಟ ಪುನಾರಚನೆಗೆ ಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ನಾಳೆ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಲು ಸಿಎಂ ನಿರ್ಧರಿಸಿದ್ದು, ಸಂಪುಟ ಪುನರಾವರ್ತನೆ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಯಾವೆಲ್ಲ ಸಚಿವರನ್ನ ಕೈಬಿಡಬೇಕು, ಯಾರನ್ನ ಸೇರಿಸಿಕೊಳ್ಳಬೇಕು, ಯಾರಿಗೆ ಯಾವ ಖಾತೆ ಅನ್ನೋದರ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇನ್ನು ಇದೇ ವೇಳೆ ಸುರ್ಜೇವಾಲಾ ವೇಣುಗೋಪಾಲ್ ಕೂಡ ಇರುವ ಸಾಧ್ಯತೆ ಇದೆ. ಚರ್ಚೆ ಬಳಿಕ ಅಂತಿಮ ಪಟ್ಟಿ ತಯಾರಿಸಿ ರಾಹುಲ್ ಗಾಂಧಿಗೆ ನೀಡಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಮನ್ ನಿರ್ದೇಶಕ ಹರೀಶ್ ಕುಮಾರ್ ಮತ್ತು ಕುಟುಂಬದಿಂದ ಪೂಜೆ ಮಾಡಿಸಲಾಗಿದ್ದು, ಡಿಕೆ ಶಿವಕುಮಾರ್ ಫೋಟೋ ಹಿಡಿದು ಪ್ರದಕ್ಷಿಣೆ ಹಾಕಿದ್ದಾರೆ. ನೂರು ದೇವೇಗೌಡರಿಗೆ ಒಂದು ಸಿದ್ದರಾಮಯ್ಯ ಸಮ ಎಂಬ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೇಳಿಕೆಗೆ ಕೋಲಾರದ ಬಿಜೆಪಿ ಮುಖಂಡರು ವಾಗ್ದಾಳಿ ನಡೆಸಿದ್ದಾರೆ. ವರ್ತೂರು ಪ್ರಕಾಶ್ ಒಬ್ಬ 420 ಲೀಡರ್, ಕೂಡಲೇ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಅಂತ ಕೆಜಿಎಫ್ ತಾಲೂಕಿನ ನಂಡೂರು ಗ್ರಾಮದ ಬಿಜೆಪಿ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಏಕೈಕ ಪ್ರಧಾನಿ ದೇವೇಗೌಡರು, ಆದರೆ ಅವರನ್ನ ಅವಹೇಳನ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಮೆಚ್ಚಿಸಲು ವರ್ತೂರು ಪ್ರಕಾಶ್ ಇಂತಹ ಹೇಳಿಕೆ ಕೊಟ್ಟಿದ್ದಾರೆ. ವರ್ತೂರು ಪ್ರಕಾಶ್ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ವರ್ತೂರು ಪ್ರಕಾಶ್ 420 ವರ್ತೂರು ಪ್ರಕಾಶ್ ಅವರು ನಮ್ಮ ಸರ್ವೋಚ್ಚದ ನಾಯಕರಾದಂಥ ದೇವೇಗೌಡನ ಇಂಥ ದೇವೇಗೌಡ 100 ಜನ ಹಾಕಿದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳಿದ್ದಾನೆ. ಇವನು 420, ಈ ವರ್ತೂರು ಪ್ರಕಾಶ್ 420 ಎಲ್ಲಿ ಕಾಸು ಕೊಟ್ಟರೆ ಅಲ್ಲೆಲ್ಲ ಹೋಗ್ತಾ ಇರ್ತಾನೆ. ಅವ್ರ ಕುರುಬರ ಸಮಾಜದ ಒಂದು ಮೀಟಿಂಗಲ್ಲಿ ದೇವೇಗೌಡರನ್ನ ಕತೆ ಏನಕ್ಕೆ ಎತ್ತಬೇಕು? ಕೂಡಲೇ ಮಾನ್ಯ ದೇವೇಗೌಡರನ್ನ ವರ್ತೂರು ಪ್ರಕಾಶು ಕ್ಷಮೆಯಾಚನೆ ಮಾಡಬೇಕು. ಇಲ್ಲದಿದ್ದರೆ ಆತನಿಗೆ ಮುಂದಿನ ದಿನಗಳಲ್ಲಿ ಕೋಲಾರಕ್ಕೆ ಬರೋಕ್ಕೆ ಬಿಡಲ್ಲ. ಡೆಲ್ಲಿವರೆಗೂ ಹೋಗಿ ಇದು ಮಾಡ್ಕೊಂಬಂದು ಅಂತ ದೇವೇಗೌಡರನ್ನ ವರ್ತೂರು ಪ್ರಕಾಶ್ ಮಾತಾಡ್ತಾರೆ. ಕೋಲಾರಲ್ಲಿ ನಮ್ಮ ಒಕ್ಕಲಿಗರು ಓಟು ಆಗದೇನೆ MLA ಆದ, ಮಿನಿಸ್ಟ್ರ್ ಆದನ. ಆ ಮಿನಿಸ್ಟ್ರು ಎಕ್ಸ್ ಮಿನಿಸ್ಟ್ರು ಅನ್ನೋದಕ್ಕೂ ಅದನಿಗೆ ಒಂದು ಬೆಲೆ ಏನಿದೆ.
ದೆಹಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ ನಿನ್ನೆ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ನಾಳೆ ಮತ್ತೆ ದೆಹಲಿಗೆ ತೆರಳಿರುವಂತಹ ಸಿಎಂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಪ್ರಧಾನಿ ಭೇಟಿಗೆ ಸಮಯ ನಿಗದಿಯಾಗಿದೆ. ಕಬ್ಬಿಗೆ ಬೆಂಬಲ ಬೆಲೆ, ಸಕ್ಕರೆ ದರ ಏರಿಕೆ, ನೆರೆ ನಿರ್ವಹಣೆ ಪರಿಹಾರ ಸಂಬಂಧ ಪ್ರಧಾನಿ ಜೊತೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಲಿದ್ದು ರಾಜ್ಯಕ್ಕೆ ಎನ್ಡಿಆರ್ಎಫ್ ನಡಿ 1300ಕ್ಕೂ ಹೆಚ್ಚು ಕೋಟಿ ಬಿಡುಗಡೆ ಮಾಡೋಕೆ ಮನವಿಯನ್ನು ಸಲ್ಲಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ. ಒಂಟಿಯಾಗಿ ಹೋಗ್ತಿದ್ದವನನ್ನ ಅಡ್ಡಗಟ್ಟಿ ಸುಲಿಗೆ ಮಾಡಲಾಗಿದೆ. ಶಾಂತಿನಗರದ ಚರ್ಚ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಸೆಕ್ಯೂರಿಟಿ ಗಾರ್ಡ್ ಒಬ್ಬನನ್ನ ಹಿಡಿದು 3 ರಾಬರಿ ಮಾಡಿದ್ದಾರೆ. ಮೊದಲು ಸ್ಕೂಟರ್ ಅಡ್ಡಗಟ್ಟಿದ ಆರೋಪಿಗಳು ನಂತರ ಲಾಂಗ್ ತೋರಿಸಿ ಹಣ ಮತ್ತು ಮೊಬೈಲ್ ಅನ್ನು ದೋಚಿದ್ದಾರೆ. ಘಟನೆಯ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದ್ದು ಸಿಸಿಟಿವಿ ಆಧರಿಸಿ ವಿಲ್ಸನ್ ಗಾರ್ಡನ್ ಪೊಲೀಸರು ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಮನೆ ಮಾಲೀಕನೇ ಅಪ್ರಾಪ್ತೆ ಮೇಲೆ ದಾಳಿ ಮಾಡಿರೋ ಘಟನೆ ನಡೆದಿದೆ. ಪಕ್ಕದ ಮನೆಯಲ್ಲಿ ಪೋಷಕರು ಮಗುವನ್ನ ಬಿಟ್ಟು ಹೋಗಿದ್ದಾಗ ಘಟನೆ ನಡೆದಿದೆ ಎನ್ನಲಾಗಿದೆ. ಅತ್ಯಾಚಾರಕ್ಕೆ ಮನೆ ಮಾಲೀಕನಿಗೆ ಸಾಥ್ ನೀಡಿದ ಮಹಿಳೆಯು ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಪ್ರಾಪ್ತೆ ಹೊಟ್ಟೆ ನೋವು ಅಂದಾಗ ಪೋಷಕರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯ ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ನಾಡಗೀತೆಗೆ ಶತಮಾನೋತ್ಸವ ಮತ್ತು ವಕೀಲರ ಸಮ್ಮೇಳನ ಕಾರ್ಯಕ್ರಮ ಪ್ರಯುಕ್ತ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ರಾಗಿ ಮುದ್ದೆ ನಾಟಿಕೋಳಿ ಸಾರು ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ನಾ ಮುಂದು ತಾ ಮುಂದು ಅಂತ ಸ್ಪರ್ಧಿಗಳು ಮುದ್ದೆ ತಿಂದಿದ್ದಾರೆ. ಮಂಡ್ಯ, ಹಾಸನ, ಕನಕಪುರ, ಚಿತ್ರದುರ್ಗ, ಮೈಸೂರು, ದೊಡ್ಡಬಳ್ಳಾಪುರ, ಚನ್ನಪಟ್ಟಣ, ಆನೇಕಲ್ ಸೇರಿದಂತೆ ನಾನಾ ಭಾಗಗಳಿಂದ ಸ್ಪರ್ಧಿಗಳು ಆಗಮಿಸಿದ್ದು ಒಟ್ಟು ಮಹಿಳೆಯರು, ಪುರುಷರು ಸೇರಿ 150ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ದಾರೆ. ಇನ್ನು ಮುದ್ದೆ ನಾಟಿಕೋಳಿ ತಿನ್ನುವ ಸ್ಪರ್ಧೆಯಲ್ಲಿ ಅಕ್ಕ ತಮ್ಮ ಗೆಲುವು ಸಾಧಿಸಿದ್ದಾರೆ. ವೈಟ್ ಫೀಲ್ಡ್ನ ನಲ್ಲೂರಹಳ್ಳಿಯ ನಿವಾಸಿಗಳಾಗಿರುವಂತಹ ಸೌಮ್ಯ ಮತ್ತು ಅಜಯ್ ಪ್ರಥಮ ಬಹುಮಾನ ಗೆದ್ದಿದ್ದಾರೆ. ಪುರುಷ ವಿಭಾಗದಲ್ಲಿ 11 ಮುದ್ದೆಯನ್ನ ಅಜಯ್ ತಿಂದಿದ್ದಾರೆ. ಇತ್ತ ಮಹಿಳಾ ವಿಭಾಗದಲ್ಲಿ ಸೌಮ್ಯ 10 ಮುದ್ದೆ ತಿಂದಿದ್ದಾರೆ. ಇನ್ನು ವಿಜೇತರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಹುಮಾನ ವಿತರಿಸಿದರು. ಎಚ್ಎಸ್ಆರ್ ಲೇಔಟಲ್ಲಿ ಭಾಗವಹಿಸಿರುವಂಥ ಸ್ಪರ್ಧೆಗೆ ಬಂದಿದ್ದೆ. ಸುಮಾರು 11 ಮುದ್ದೆ ತಿಂದೆ. ಅಷ್ಟಕ್ಕೆ ಸಾಕಾಯಿತು. ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಬಂದುಬಿಟ್ಟಿದ್ದೆ, ಗೊತ್ತಿರಲಿಲ್ಲ ಭಾಗವಹಿಸಿ ಇವತ್ತು ಇದು ಇಷ್ಟು ಗಂಟೆಗಿದೆ ಅಂತ. ವಿಷಯ ಗೊತ್ತಾಗಿ ನಮ್ಮ ಅಕ್ಕ ಅವರು ಹೋದ ವರ್ಷನೂ ಗೆದ್ದಿದ್ರು ಫಸ್ಟ್ ಪ್ರೈಸ್ ಮಹಿಳೆಯರಲ್ಲಿ. ಈ ವರ್ಷನೂ ಗೆದ್ದಿದ್ದಾರೆ ಫಸ್ಟ್ ಪ್ರೈಸು. ನನಗೂ ಫಸ್ಟ್ ಪ್ರೈಸ್ ಬಂತು. ತುಂಬ ಖುಷಿಯಾಗಿದೆ. ಅಕ್ಕ ತಮ್ಮನೇ ಗೆದ್ದಿದ್ದೀವಿ ಸರ್. ಅವರು 10 ಮುದ್ದೆನ ತಿಂದರು. ನಾನು ಭಾಗವಹಿಸಿದ್ದೀನಿ ಸರ್. ಹೊಸಕೋಟೆಯಲ್ಲೆಲ್ಲ ಭಾಗವಹಿಸಿದ್ದೀನಿ. ಗೆಲ್ಬೇಕನ್ನೋ ಒಂದು ಖುಷಿ ಅಷ್ಟೇ. ಅವಳು ಕರೆದು ನಾನು ಬಂದೆ, ಮತ್ತೆ ಅದನ್ನ ಅವಳಿಗೂ ನಿರಾಶೆ ಆಗಬಾರ್ದು, ನನಗೂ ನಿರಾಶೆ ಆಗಬಾರ್ದು ಅನ್ನೋ ಒಂದು. ಹೋದ ವರ್ಷ ಮಾತ್ರ ಅದೇ ಹುಮ್ಮಸ್ಸಲ್ಲಿ ತಿಂದಿದ್ದು. ನಾನು ತಿಂತಾ ಇರಲಿಲ್ಲ. ಅಕ್ಕ ನಾನು ಕರ್ಕೊಂಬಂದಿಟ್ಟು ನಿಂಗೆ ಗೆಲ್ಲೇಬೇಕು ಅಂದು ಹೋದ ವರ್ಷ ತಿಂದೆ. ಈ ವರ್ಷನೂ ಅಷ್ಟೇ ಅದೇ ಥರ ಚಮತ್ಕಾರ ಅಷ್ಟೇ ಸರ್. ತಿನ್ನೋದು ತುಂಬ ಕಷ್ಟ ಇದೆ. ನಾವು ಹೇಳ್ದಷ್ಟು ಈಸಿ ಇಲ್ಲ. ಅರ್ಧ ಮುದ್ದೆ ಮೇಲೆ 1 ಮುದ್ದೆ ತಿನ್ನೋಕ್ಕಲ್ಲ ಸರ್. ಚೆನ್ನಾಗಿತ್ತು ಸರ್. ಕರ್ನೂಲು ಬಸ್ ದುರಂತ ಪ್ರಕರಣ ಇನ್ನೂ ಜನರ ಮನಸ್ಸಿನಿಂದ ಮಾಸಿಲ್ಲ. ಇದೀಗ ಆರ್ಟಿಒ ನಿಯಮ ಪಾಲಿಸದಂತಹ ಖಾಸಗಿ ಬಸ್ಗಳಿಗೆ ಚಿಕ್ಕಬಳ್ಳಾಪುರ ಆರ್ಟಿಒ ಬಿಸಿ ಮುಟ್ಟಿಸಿದ್ದಾರೆ. ಚದಲಪುರ ಬಳಿಯ ಕಾರ್ಯಾಚರಣೆ ನಡೆಸಿ ಅಧಿಕಾರಿಗಳು ಸೂಕ್ತ ಪರವಾನಗಿ ಇಲ್ಲದಂತಹ 10ಕ್ಕೂ ಹೆಚ್ಚು ಬಸ್ಗಳನ್ನು ಜಪ್ತಿ ಮಾಡಿದ್ದಾರೆ. ಇನ್ನು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಸರ್ಕಾರಿ ಬಸ್ನಲ್ಲಿ ಬದಲಿ ವ್ಯವಸ್ಥೆಯನ್ನು ಮಾಡಲಾಯಿತು. ಹೆಚ್ಚು ಮಾರ್ಕ್ಸ್ ಕೊಡ್ತೀನಿ ಬಾ ಅಂತ ಕರೆದು ಲೆಕ್ಚರರ್ ಕಿರುಕುಳ ನೀಡಿದ್ದಾರೆ ಅಂತ ವಿದ್ಯಾರ್ಥಿನಿ ಒಬ್ಬರು ಆರೋಪಿಸಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾಳೆ. ಉಪನ್ಯಾಸಕ ಭರತ್ ಭಾರ್ಗವ್ ಎಂಬಾತ ಪ್ರತಿನಿತ್ಯ ಕಿರುಕುಳ ಕೊಡ್ತಿದ್ದಾನಂತೆ. ಮಾರ್ಕ್ಸ್ ಹೆಚ್ಚು ಕೊಡ್ತೀನಿ ಬಾ, ಹೊರಗಡೆ ಪಬ್ಗೆ ಹೋಗಿ ಮಜಾ ಮಾಡೋಣ ಅಂತೆಲ್ಲ ಯುವತಿಯನ್ನ ಪೀಡಿಸ್ತಿದ್ದಂತೆ. ಘಟನೆ ಸಂಬಂಧ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶ್ವಾನವನ್ನ ಮುದ್ದು ಮಾಡುವ ನೆಪದಲ್ಲಿ ವ್ಯಕ್ತಿಯೊಬ್ಬ ಯುವತಿಗೆ ಕಿರುಕುಳ ನೀಡಿದ್ದಾನಂತೆ. ಜ್ಞಾನಭಾರತಿ ಬಳಿಯ ಉಪಕಾರ್ ಲೇಔಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ರಾತ್ರಿ ವೇಳೆ ಯುವತಿಯೊಬ್ಬಳು ನಾಯಿಯನ್ನ ವಾಕಿಂಗ್ ಮಾಡಿಸ್ತಾ ಇದ್ರಂತೆ. ಈ ವೇಳೆ ಬಂದ ವ್ಯಕ್ತಿ ನಾಯಿಯನ್ನ ಮುದ್ದು ಮಾಡಬಹುದಾ ಅಂತ ಕೇಳಿದ್ದಾನೆ. ನಾಯಿಯನ್ನ ಮುದ್ದು ಮಾಡುವ ನೆಪದಲ್ಲಿ ಯುವತಿಯನ್ನ ಮುಟ್ಟಿ ಕಿರುಕುಳ ಕೊಟ್ಟಿದ್ದಾನೆ. ಈ ವೇಳೆ ಯುವತಿ ಕಿರಿಸ್ತಾ ಇದ್ದಂತೆ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಜ್ಞಾನಭಾರತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಕಲಿ ನಂದಿನಿ ತುಪ್ಪ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೋರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಕಿಂಗ್ ಪಿನ್ ಬೆನ್ನತ್ತಿದ ಪೊಲೀಸರಿಗೆ ಕರಾಳ ಮುಖಗಳು ಬೆಳಕಿಗೆ ಬಂದಿದೆ. 2021ರಲ್ಲೇ ಬಂಧಿತನಾಗಿದ್ದಂತಹ ಶಿವಕುಮಾರ್ ಜೈಲಿನಿಂದ ರಿಲೀಸ್ ಆಗಿ ಆ ಬಳಿಕ ನಕಲಿ ತುಪ್ಪದ ಜಾಲ ನಡೆಸ್ತಾ ಇದ್ದ ಎನ್ನಲಾಗಿದೆ. ಸದ್ಯ ಶಿವಕುಮಾರ್ಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆಯೇ ಗುಂಡಿನ ಸದ್ದು ಕೇಳಿಸಿತ್ತು. ಮೊಹಮ್ಮದ್ ಮಲ್ಲಿಕ್ ಜಾನ್ ಅನ್ನೋರ ಕೊಲೆ ಮಾಡಿದ ಆರೋಪಿ ಬಾಲರಾಜ್ ಅಲಿಯಾಸ್ ಬಂಗಾರ ಬಾಲನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ರು. ಆದರೆ ಇದೀಗ ಬಾಲರಾಜ್ಗೆ ಸಂಬಂಧಿಸಿದ ಕೆಲವೊಂದು ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ತಾನಾಗಿಯೇ ಠಾಣೆಗೆ ಬಂದು ನಾನೇ ಕೊಲೆ ಮಾಡಿದ್ದೀನಿ ಅಂತ ಬಾಲರಾಜ್ ತಪ್ಪೊಪ್ಪಿಕೊಂಡಿದ್ದ ಎನ್ನಲಾಗ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿದಂತೆ 6 ಮಂದಿ ದಿಢೀರ್ ವರ್ಗಾವಣೆ ಮಾಡಲಾಗಿದೆ. ಬ್ರಹ್ಮಾವರ ತಾಲೂಕು
ಹಂದಾಡಿ ಕುಂಬ್ರಗೋಡು ಶಾಲೆಯ ಶಿಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ. ಸದ್ಯ ಇಲಾಖೆಯ ಆದೇಶದಿಂದ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಕೂಡಲೇ ವರ್ಗಾವಣೆ ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಓವರ್ಟೇಕ್ ಮಾಡೋಕೆ ಹೋಗಿ ಎದುರಿಗೆ ಬರ್ತಿದ್ದ ಬೈಕ್ಗೆ ಕಾರು ಡಿಕ್ಕಿ ಹೊಡೆದಿರೋ ಘಟನೆ ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ನಡೆದಿದೆ. ಘಟನೆಯಲ್ಲಿ ಬೈಕ್ನಲ್ಲಿದ್ದ ಇಬ್ಬರು ಯುವಕರು ಹಾರಿ ಕೆಳಗೆ ಬಿದ್ದಿದ್ದಾರೆ. ಇನ್ನು ಡಿಕ್ಕಿ ಹೊಡೆದ ಬಳಿಕ ಕಾರು ಚಾಲಕ ಕಾರನ್ನು ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಗುಡಿ ಕೈಗಾರಿಕೆ ಉಳಿಸಿ ಉತ್ತೇಜಿಸುವ ಸಲುವಾಗಿ ಸರ್ಕಾರಿ ಶಾಲೆ ಮಕ್ಕಳು ವಿಭಿನ್ನವಾಗಿ ಪ್ರಯತ್ನವೊಂದಕ್ಕೆ ಕೈ ಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊನ್ನೆತಾಳು ಸರ್ಕಾರಿ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಛದ್ಮವೇಷದಲ್ಲಿ ಗುಡಿ ಕೈಗಾರಿಕೆ ಉಳಿಸುವಂತೆ ವೇಷ ಧರಿಸಿದ್ದಾರೆ. ನಮ್ಮ ನಾಡಿನ ಗುಡಿ ಕೈಗಾರಿಕೆಗಳನ್ನು ಉಳಿಸಿ ಬೆಳೆಸಿ ಅಂತ ಮಕ್ಕಳು ಮನವಿ ಮಾಡಿಕೊಂಡಿದ್ದಾರೆ. ಸುಬ್ರಹ್ಮಣ್ಯ ಸಮೀಪದ ಬಿಸಿಲೆ ಘಾಟ್ ಭಾಗದಲ್ಲಿ ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಹೊಸ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಶೂಟಿಂಗ್ ವೇಳೆಗೆ ಕಲ್ಕುಂದ ಸಮೀಪದ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ತಿಕ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು.